ಸೇವಾ ಟ್ರಸ್ಟ್ನ ಶ್ರೀನಿವಾಸ ಶೆಟ್ಟಿ ಹಾಗೂ ಸತ್ಯನಾರಾಯಣ ಶೆಟ್ಟಿರವರ ತಾಯಿ ಪ್ರೀತಿ ಸಾಮಾಜಿಕ ಕಾರ್ಯ ಶ್ಲಾಘನೀಯ. ಸೂಚನೆ ಇದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ. ವಿಶೇಷ ಆಹ್ವಾನಿತರು ಕೂಡ ನಮ್ಮ ಜಿಟಿ ಅಬ್ದುಲ್ ಗಫರ್ ಖಾನ್ ಅವರು, ಹಾಗೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಸತ್ಯಣ್ಣನವರು ಕೂಡ ನೀರು ಹಾಕೋದ್ರ ಮುಖಾಂತರ ಸಸಿಗೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಗಣ್ಯಮಾನ್ಯರೆಲ್ಲರೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಾತಾ ಸೇವಾ ಟ್ರಸ್ಟ್ನ ಶ್ರೀನಿವಾಸ ಶೆಟ್ಟಿ ಹಾಗೂ ಸತ್ಯನಾರಾಯಣ ಶೆಟ್ಟಿರವರ ತಾಯಿ ಪ್ರೀತಿ ಸಾಮಾಜಿಕ ಕಾರ್ಯ ಶ್ಲಾಘನೀಯ ಎಂದು ಅಬ್ದುಲ್ ಗಫರ್ ಖಾನ್ ತಿಳಿಸಿದರು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಾಪಟ್ಟಣ ಗ್ರಾಮದಲ್ಲಿ ದಿವಂಗತ ಜಿ ಹನುಮಕ್ಕನವರ 6ನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ವಿಶೇಷ ಆಹ್ವಾನಿತರಾಗಿ ಜೆಕೆ ನ್ಯೂಸ್ ಚಾನೆಲ್ನ ಅಬ್ದುಲ್ ಗಫರ್ ಖಾನ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ತಾಯಿಯ ಪ್ರೀತಿ ಮಮತೆಗೆ ಬೆಲೆ ಕಟ್ಟಲಾಗದು. ತಾಯಿಯ ಕಷ್ಟ ನೀಗಿಸುವ ಹಾಗೆ ಮಕ್ಕಳು ಬೆಳೆಯಬೇಕು. ಕೆಟ್ಟ ಅಭ್ಯಾಸಗಳಿಗೆ ಗಮನ ಕೊಡದೆ ಓದಿನಲ್ಲಿ ಆಸಕ್ತಿ ವಹಿಸಿ ಒಳ್ಳೆಯ ಸಾಧನೆ ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಮಾತಾ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಜಿ ಶ್ರೀನಿವಾಸ ಶೆಟ್ಟಿ ಮಾತನಾಡಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಸತ್ತರೆ ಬದುಕಿಗೆ ಅವಮಾನ. ದುಡಿಮೆಯ ಒಂದು ಪಾಲು ಧರ್ಮಕ್ಕೆ ಇರಲಿ, ಶ್ರಮದ ಒಂದಂಶ ಸಮಾಜಕ್ಕಿರಲಿ ಎಂದರು. ಕಾರ್ಯಕ್ರಮದಲ್ಲಿ ಹಂಪಾಪಟ್ಟಣ ಗ್ರಾಮದವರೇ ಆದ ಹಾಗೂ ವಿಶೇಷ ಕೊಡುಗೆ ನೀಡುತ್ತಿರುವ 4 ಜನ ಮಹಿಳೆಯರಿಗೆ ಹಾಗೂ 2 ಪುರುಷರಿಗೆ ಸನ್ಮಾನಿಸಲಾಯಿತು. ಸನ್ಮಾನಕ್ಕೆ ಭಾಜನರಾದವರು ಕಾರಪುಡಿ ಹುಲಿಗೆಮ್ಮ, ಕಾಡಪ್ಪನವರ ಹುಲಿಗೆಮ್ಮ, ಉಪ್ಪಾರ್ ಇಟಗಿ ಹುಲಿಗೆಮ್ಮ, ಮಾದೂರು ಹನುಮಕ್ಕ, ಕಟ್ಟೆ ಬಸವರಾಜ್ ಹಾಗೂ ಚಮಲಪ್ಪ ಇವರನ್ನು ಸನ್ಮಾನಿಸಲಾಯಿತು. ಅಂಗವಿಕಲರನ್ನು, ಬುದ್ಧಿಮಾಂದ್ಯ ಮಕ್ಕಳನ್ನು, ಅನಾಥರನ್ನು ಸಲಹಿದವರು, ಮತ್ತೊಬ್ಬರು ಸೂಲಗಿತ್ತಿಯಾಗಿ ಸುರಕ್ಷಿತವಾಗಿ ಹೆರಿಗೆ ಮಾಡಿಸಿದವರಿದ್ದರು. ಹಂಪಾಪಟ್ಟಣ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿ ನೈಜೀರಿಯಾದಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಟ್ಟೆ ಬಸವರಾಜ್ ಅವರನ್ನು ಸನ್ಮಾನಿಸಲಾಯಿತು. ಅಧ್ಯಕ್ಷತೆಯನ್ನು ಜಿ ನಾರಾಯಣ ಶೆಟ್ಟಿ ಮಾತಾ ಸೇವಾ ಟ್ರಸ್ಟ್ ಸದಸ್ಯರು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸಂಗೀತ ಶಿಕ್ಷಕಿ ಸುರೇಖಾ ಎಸ್ ಹಾಗೂ ತಬಲಾ ವಾದಕ ವಿರೂಪಾಕ್ಷಿ ಅವರು ನಡೆಸಿಕೊಟ್ಟ ಸಂಗೀತ ಕಾರ್ಯಕ್ರಮ ತಲೆ ತೂಗಿಸುವಂತಿತ್ತು. ಮಾತಾ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಜಿ ಸವಿತಾ ಹಾಗೂ ಮಾತಾ ಸೇವಾ ಟ್ರಸ್ಟ್ ಸದಸ್ಯರಾದ ಜಿ ಸರಸ್ವತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಪ್ಪಿಗುಂಡಿ ಮಂಜುನಾಥ್, ಹಗರಿಬೊಮ್ಮನಹಳ್ಳಿ ಧರಣೇಂದ್ರ ಪ್ರಸಾದ್, ಐಟಿಐ ಉಪನ್ಯಾಸಕರು, ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ತಾಲೂಕು ಅಧ್ಯಕ್ಷರಾದ ಅಡಗಲಿ ಖಾಜಾ ಸಾಬ್, ಕಸಾಪ ಸದಸ್ಯರಾದ ಉಪ್ಪಾರ್ ಕನಕಪ್ಪ, ಸೂಸಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಚಮಲಪ್ಪ, ಸಾವಯವ ಕೃಷಿಕರಾದ ಒ ಬಸವರಾಜ್, ಎಜಿ ಮೋಹನ್ ಪಾಟೀಲ್, ಕನ್ನಡ ಶಿಕ್ಷಕರು, ನವೋದಯ ಯುವಕ ಮಂಡಳಿಯ ವಡ್ಡರ ಹನುಮಂತ, ಕರವೇ ಅಧ್ಯಕ್ಷರಾದ ಪೂಜಾರ್ ಸೋಮನಾಥ್, ಮೇಗಳಮನೆ ಸೋಮನಾಥ್, ಮಾರುತಿ ಭಜನಾ ಸಂಘದ ಕಿಟಕಿ ಶಿವಣ್ಣ ಇನ್ನು ಅನೇಕರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಸ್ವಾಗತವನ್ನು ಕೇಶವಮೂರ್ತಿ ಮಾಡಿದರೆ ಹುಲಗಪ್ಪ ಉತ್ತಮವಾಗಿ ನಿರ್ವಹಿಸಿದರು. ಹಾಗೂ ನಮ್ಮ ಶ್ರೀನಿವಾಸ್ ಮತ್ತು ಸಹೋದರರ ತಾಯಿಯವರ ಪುಣ್ಯ ಸ್ಮರಣೆ ಅಂಗವಾಗಿ ಇವತ್ತಿನ ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ಬಂದಿರತಕ್ಕಂಥ ಎಲ್ಲರಿಗೂ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಮತ್ತು ಹಂಪಾಪಟ್ಟಣದ ಜನತೆ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ನಾನೊಂದು 2 ನಿಮಿಷ ಮಾತಾಡ್ತೇನೆ. ಏನಂತ ಹೇಳಿದ್ರೆ, ಹಂಪಾಪಟ್ಟಣ ಅಂದ ತಕ್ಷಣ ನನಗೆ ಗೊತ್ತಿರುವ ಹಾಗೆ ನಾವು ಹಂಪಿ ಚಾನಲ್ನಲ್ಲಿ ಹಂಪಿ ಇತಿಹಾಸವನ್ನು ಹೇಳ್ತೀವಿ. ಹಂಪಿ ಇತಿಹಾಸದಲ್ಲಿ ಶ್ರೀಕೃಷ್ಣ ದೇವರೇ ಬರ್ತಾರೆ, ಪ್ರೌಢ ದೇವರೇ ಬರ್ತಾರೆ, ಇದೆಲ್ಲ ಇತಿಹಾಸ ಅಲ್ವಾ, ನಿಮಗೆಲ್ಲ ಗೊತ್ತಿರೋಂಥದ್ದು. ಈ ಹನ್ಸಿ ಭಾಗ, ಹಂಪಾಪಟ್ಟಣ, ಮೋರ್ಗೆರಿ ಮತ್ತು ತಬ್ರಹಳ್ಳಿ ಈ ಭಾಗಗಳಿದಾವಲ್ಲ, ವಿಜಯನಗರ ಕಾಲದ ಪಟ್ಟಣಗಳು. ಅವಾಗ ಪುರ ಅಂತ ಕಳ್ತಿದ್ರು. ಪುರ ಅಂತ ಹೇಳಿದ್ರೆ ತಾಲೂಕು ಅಂತ, ಹನ್ಸಿ ಒಂದು ತಾಲೂಕು ಅವಾಗ. ಅದಕ್ಕೆ ವಿಶೇಷವಾಗಿ ಇಲ್ಲಿಯ ಜನಗಳಲ್ಲಿ ಬಹಳ ಪ್ರತಿಭೆ ಇರ್ತದೆ. ಹಂಪಾಪಟ್ಟಣ ಅಂತ ಹೇಳಿದ್ರೆ ಅದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಪ್ಲೇಸ್ ಇದೆ. ಸೊ ಹಂಗಾಗಿ ಇಲ್ಲಿ ಬಹಳ ಜನ ಪ್ರತಿಭಾವಂತರಿದ್ದಾರೆ. ಇವರು ರಾಜ್ಯ ಮಟ್ಟದಲ್ಲಿ ಬೆಳಗ್ಬೋದು, ನ್ಯಾಷನಲ್ ಅಲ್ಲಿ ಬೆಳಗ್ಬೋದು, ಜಿಲ್ಲಾ ಮಟ್ಟದಲ್ಲಿ ಬೆಳಗ್ಬೋದು, ಹೇಳಕ್ ಬರಲ್ಲ. ಇಲ್ಲಿ ಕೂತ್ಕೊಂಡಿದ್ದೀರಲ್ಲ ನೀವು, ಯಾವಾಗ ಯಾವ ಪ್ರತಿಭೆ ನಿಮ್ಮದು ಮುಂದೆ ಬರ್ತಂತ ಹೇಳಕ್ ಬರಲ್ಲ.
ಆಮೇಲೆ ವಿಶ್ವ ಮಹಿಳಾ ದಿವಸ ಅಂತ ಹೇಳ್ಬಿಟ್ಟು ಒಂದೆರಡು ಮಾತಾಡ್ತೀನಿ. ಏನು ಅಂತ ಹೇಳಿದ್ರೆ, ನಾನು ಮೊನ್ನೆ ಒಂದು ಇಂಟರ್ವ್ಯೂ ಮಾಡಕ್ ಹೋಗಿದ್ದೆ. ಅವರು ಸಿವಿಲ್ ಜಡ್ಜ್ ಆಗಿ ಆಯ್ಕೆ ಆಗಿದ್ರು. ಆ ಹುಡುಗ ಸಿವಿಲ್ ಜಡ್ಜ್ ಆಗದಂದ್ರೆ ಸುಮ್ಮನೆ ಅಲ್ಲ. ಆ ಹುಡುಗ ತನ್ನ ತಾಯಿ ಜೊತೆಗೆ ಹೋಟೆಲ್ ಮಾಡ್ತಾ ಇದ್ದ. ಒಬ್ಬ ಸಣ್ಣ ಹುಡುಗ ಸರ್, ಹೋಟೆಲ್ ಮಾಡ್ತಾ ಇದ್ದ. ಬಹಳ ಬಡತನ, ಮನೆ ಇಲ್ಲ ಅವ್ರಿಗೆ. ಆಮೇಲೆ ಅವ್ನು SLC ಬಂದ ತಕ್ಷಣ ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ದುಡ್ಡಿರ್ಲಿಲ್ಲ. ಅದೇನ್ ಮಾಡ್ಬಿಟ್ಟ ಅಂತ ಹೇಳಿದ್ರೆ, ಕಬ್ಬು ಕಡೆಗೆ ಹೋಗ್ತಾರಲ್ಲ, ಗುಳೆ ಹೋಗ್ತಾರಲ್ಲ, ಹಂಗೆ ಹೋಗ್ಬಿಟ್ಟು ವಿದ್ಯಾಭ್ಯಾಸ ಮೊಟಕ್ ಮಾಡಿ ನಾನು ವಿದ್ಯಾಭ್ಯಾಸ ಮಾಡಲ್ಲ ಇನ್ಮೇಲೆ ಅಂತ ಸುಮ್ಮನೆ ಕೂತ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಅವನಿಗೆ ತಡೆಯಕ್ಕಾಗಲ್ಲ. ಏನ್ ಮಾಡೋಕ್ಕಂತ ಗೊತ್ತಾಗಿಲ್ಲ. ಅವ್ರ ತಾಯಿ ಹತ್ರ ಹೇಳ್ತಾನೆ, ನಾನು ಮತ್ತೆ ಓದ್ಬೇಕು ಅಂತೇಳಿ. ಇಲ್ಲಪ್ಪ, ದುಡ್ಡಿಲ್ಲ ನನ್ನ ಹತ್ರ ಅಂತ ಹೇಳ್ತಾನೆ. ನೋಡ್ರಿ, ಅವ್ರ ತಾಯಿ ಬಿಸಿ ಊಟದಲ್ಲಿ ಕೆಲಸ ಮಾಡ್ತಾರೆ. ಬಿಸಿ ಊಟ ಕೆಲಸ ಮಾಡೋ ಮಗ ಇದು ಇವತ್ತು ಜಡ್ಜ್ ಆಗಿದ್ದಾನೆ. ಜಡ್ಜ್ ಅಂತ ಹೇಳಿದ್ರೆ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಪೊಲೀಸರು ಫಸ್ಟ್ ಅವರಿಗೆ ಬಿಟ್ಬಿಡ್ತಾರೆ ಪ್ಲೇಸ್. ನಾವು ಹೋದ ತಕ್ಷಣ ಕೈ ಮುಗಿದೇ ನಿಂದಿರ್ಬೇಕು ಕೋರ್ಟಲ್ಲಿ. ಅಂತ ಜಡ್ಜ್ ಆಗಿದ್ದಾರೆ ಅವರು. ಕೆಲಸ ಮಾಡಕ್ ಹೋಗಿರ್ತಾನೆ, ಅಲ್ಲಿ ದುಡ್ಡಿರಲ್ಲ. ಅವರಮ್ಮ ಬಿಸಿ ಊಟ ಇದ್ರಲ್ಲಿ ಕೆಲಸ ಮಾಡ್ತಾರೆ. ಅದ್ಕಂತ ಕೂತಿರ್ತಾನೆ. ಯಾರೋ ಒಬ್ಬ ಅವ್ರ ಮಾವ ಅವ್ರಿಗೆ ಸಂಬಂಧಿಕರು ಬಂದು ನೀವು ಫೀಸ್ ಕಟ್ತೀನಿ ಬಾರಪ್ಪ ಅಂತ ಕರೆದ್ಬಿಟ್ಟು, ಇಲ್ಲೇ ಗಂಗಾವತಿ ಭೀಮಣ್ಣವ್ರ ಕಾಲೇಜಿನಲ್ಲಿ ಓದ್ತಾರೆ ಅವರು. ಆ ಹುಡುಗ ಗಂಗಾವತಿ ಭೀಮಣ್ಣವ್ರ ಕಾಲೇಜಲ್ಲಿ PUC ಮಾಡ್ತಾನೆ. ಬಹಳ ಬಲವಂತವಾಗಿ ಡಿಗ್ರಿ ಓದ್ತಾನೆ. ಅಲ್ಲಿ ದುಡ್ಡಿರಲ್ಲ ಪಾಪ, ಫ್ರೀ ಇದೆಯಲ್ಲ ಗೌರ್ಮೆಂಟ್ ಕಾಲೇಜು. ಓದ್ತಾನೆ. ಓದಿದ್ಮೇಲೆ LLB ಮಾಡು ಅಂತೇಳಿ ಯಾರು ಹೇಳ್ತಾರೆ. LLB ಮಾಡಿದ್ಮೇಲೆ ಅವ್ರ ಮಾವ ಹೇಳ್ತಾನೆ, ನೀನ್ ನ್ಯಾಯಾಧೀಶ ಆಗೋದಾದ್ರೆ ನಾನೆಲ್ಲ ನಿನಗೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ. LLB ಮಾಡ್ಲಿ ವಕೀಲರಾಗೋದೇ ಒಂದು ದೊಡ್ಡ ಕೆಟ್ಟೆ, ಇನ್ನು ನ್ಯಾಯಾಧೀಶನೇ ಇಲ್ಲ ಆಗ್ಬೇಕು. ಆದ್ರೂ ಆ ಹುಡುಗ ಅವ್ರ ತಾಯಿಯ ಕಣ್ಣೀರು ಆ ಕತೆ ನೋಡಿರ್ತಾನಲ್ಲ, ಆ ಕಷ್ಟನಲ್ಲಿ ನೋಡ್ಕೊಂಡು ನಾನು ಆದ್ರೂ ನ್ಯಾಯಾಧೀಶನೇ ಆಗ್ಬೇಕಂತೇಳಿ ಓದಿ ಪಾಸ್ ಆಗಿ ಮೊನ್ನೆ ಸಿವಿಲ್ ಜಡ್ಜ್ ಆಗಿ ಆಯ್ಕೆ ಆಗ್ಯಾರ. ನಾನಿದನ್ನ ಯಾಕೆ ಹೇಳ್ದಂದ್ರೆ, ನಿಮಗೆ ಎಲ್ಲರಿಗೂ ತಾಯಿ ಇರ್ತಾರೆ. ತಾಯಿಯು ಬಹಳ ಕಷ್ಟಪಟ್ಟಿರ್ತಾರೆ. ತಾಯಿಯ ಕಣ್ಣೀರಿಗೆ ತುಂಬಾ ಬೆಲೆ ಐತೆ. ಆ ಹುಡುಗ ಆ ಬೆಲೆ ಅರ್ಥಕೊಂಡು ಇವತ್ತು ಕಷ್ಟಪಟ್ಟು ಯಾವ ಮೊಬೈಲ್ ಇದಕ್ಕೆ ಹೋಗ್ಲಿಲ್ಲ, ಯಾವ ಬೇರೆ ಆಕ್ಟಿವಿಟೀಸ್ ಮಾಡಲಿಲ್ಲ, ಬೇರೆ ಏನು ಅವನು ಬೇರೆ ಯಾವುದೇ ಗೇಮ್ ಆಡ್ಲಿಲ್ಲ, ಏನಾಡ್ಲಿಲ್ಲ. ಪುಸ್ತಕ ಓದಿದ. ಗಟ್ಟಿ ಮನಸ್ಸು ಮಾಡಿ ನ್ಯಾಯಾಧೀಶ ಆಗ್ಲೇಬೇಕು, ನಮ್ಮ ತಾಯಿ ಕಣ್ಣೀರ್ನು ಒರೆಸ್ಲೇಬೇಕು ಅಂತೇಳಿ ಆತ ಪಣ ತೊಟ್ಟ. ಬೇರೆ ಬೇರೆ ದಾರಿಗಳು ಬಹಳ ಇದ್ವು. ಹುಡುಗರು ಇದ್ರು, ಸಿನಿಮಾ ಇತ್ತು, ಇಂಟರ್ನೆಟ್ಗಳಿದ್ದು, ಬೇಕಾದಾಗ ಮಾಡ್ಬೋದಾಯ್ತು. ಯಾರು ಏನು ಮಾಡಲಿಲ್ಲ, ಯಾವುದು ಮಾಡಿಲ್ದಂಗೆ ಆತ ಇವತ್ತು ಜಡ್ಜ್ ಆದ. ನಾನು ಯಾಕೆ ಹೇಳ್ತಾ ಇದ್ದೆ ಅಂದ್ರೆ, ತಾಯಿ ಅಷ್ಟು ಕಷ್ಟಪಟ್ಟರು. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನಾವು ಯಾವ್ದು ದಾರಿಗೆ ಹೋಗಲ್ದಂಗೆ ನಾವು ಏನಾಗಬೇಕು ಮುಂದೆ, ಅದನ್ನ ನಾವು ಯುವಕರಾಗಲಿ, ವಿದ್ಯಾರ್ಥಿಗಳು, ನಾವಾಗಲಿ, ನಾನು ಮನಸ್ಸು ಮಾಡಿ, ನಾನು ಸರಿ ಇದರಲ್ಲಿ ಯಾರು ಯಾವಾಗ ಯಾವ ಓದಿ ಏನು ದೊಡ್ಡ ಮಟ್ಟಕ್ಕೆ ಬರ್ತಂತ ಹೇಳಕ್ ಬರಲ್ಲ. ಆಗ್ತದೆ. ಈ ಹಂಪಪಟ್ಟಣ ನೆಲ ಕೂಡ ಅಂತದೆ. ಆ ಹುಡುಗ ಆನೇಕಲ್ ತಾಂಡೋದನ್ ಸರ್, ಆನೇಕಲ್ ತಾಂಡೋದ್ ಹುಡುಗ, ಬಹಳ ಸಿಂಪಲ್ ಹುಡುಗ. ಸೊ ಇಷ್ಟು ಹೇಳಿ ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಅವರಿಗೆ ನೋಡಿದ ತಕ್ಷಣ ನನಗೆ ಅವ್ರ ಫೋಟೋದಲ್ಲಿ ಅವ್ರ ನಿಮ್ಮ ಬ್ರದರ್ ಅವರು ತಾಯಿಗೆ ಪೂಜೆ ಮಾಡ್ಬೇಕಾದ್ರೆ ಕಣ್ಣೀರು ಸುರಿಸ್ತಾ ಇದ್ರು. ತಾಯಿ ಮೇಲೆ ಅಷ್ಟು ಅವ್ರಿಗೆ ಭಕ್ತಿ, ಇವ್ರ ಸಹೋದರರಿಗೆಲ್ಲ ಭಕ್ತಿ. ಅವರು ಒಂದು 20 ಸಲ ಕಾಲ್ ಮಾಡಿದಾರೆ, ನನಗೆ ಬರ್ತಾ ಇರ್ಲಿಲ್ಲ. 20 ಸಲ ಕಾಲ್ ಮಾಡಿ ಬರ್ಬೇಕು ಸರ್ ಅಂತೇಳಿ. ತಾಯಿ ಅಂತೆ ಕಾರ್ಯಕ್ರಮ ಅಲ್ಲ, ಯಾರು ನೀವಾಗ್ಲಿ ನಾವಾಗ್ಲಿ ಅಷ್ಟು ಬೆಲೆ ಬಂದ್ಬಿಡುತ್ತೆ ಅದಕ್ಕೆ ಅಲ್ವಾ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಸಂಗೀತ ಕಾರ್ಯಕ್ರಮ ಒಳ್ಳೊಳ್ಳೆ ದೊಡ್ಡ ಕಾರ್ಯಕ್ರಮ ಮಾಡಿ ಮುಂದೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಎಲ್ಲರಿಗೂ ನಾನು ಶುಭ ಕೋರಿ ನಾನು ವಿಶ್ರಮಿಸ್ತೀನಿ. ಥ್ಯಾಂಕ್ ಯು.